ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಯಶವಂತ್. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಸೆಕೆಂಡ್ ಡಿಪಾರ್ಟ್ಮೆಂಟ್ ಟೆಸ್ಟ್ನ ಶಾರ್ಟ್ ಕೀ ಆನ್ಸರ್ಗಳನ್ನು ನೋಡೋಣ. ಇದು ಮೈಸೂರು ಡಿಸ್ಟ್ರಿಕ್ನ ಕ್ವಶನ್ ಪೇಪರ್ ಆಗಿರುತ್ತೆ. ಕನ್ನಡ ಮೀಡಿಯಮ್ ಅವ್ರಿಗೆ ಇಂಗ್ಲೀಷ್ ಮೀಡಿಯಮ್ ಆದಮೇಲೆ ಹೇಳ್ತೀನಿ, ನೀವು ಅಲ್ಲಿವರೆಗೆ ಬೇಕಾದ್ರೆ ಸ್ಕಿಪ್ ಮಾಡಿ ನೋಡ್ಬೋದು. ಫಸ್ಟ್ ಪಾರ್ಟ್ MCQs ಕ್ವಶನ್. ಫಸ್ಟ್ ಕ್ವಶನ್, ಕಂಟ್ರೋಲಿಂಗ್ ಫಂಕ್ಷನ್ ಆಫ್ ಆ್ಯನ್ ಆರ್ಗನೈಜೇಷನ್ ಈಸ್. ಇದಕ್ಕೆ ಸರಿಯಾದ ಆನ್ಸರ್ ಸಿ, ಫಾರ್ವರ್ಡ್ ಆಸ್ ವೆಲ್ ಆಸ್ ಬ್ಯಾಕ್ಗ್ರೌಂಡ್ ಲುಕಿಂಗ್. ಸೆಕೆಂಡ್ ಕ್ವಶನ್, ಎ ಫಿಕ್ಸ್ಡ್ ಅಸೆಟ್ ಶುಡ್ ಬಿ ಫಿನಾನ್ಸ್ಡ್ ಥ್ರೋತ್. ಇದಕ್ಕೆ ಸರಿಯಾದ ಆನ್ಸರ್ ಎ ಲಾಂಗ್ ಟರ್ಮ್ ಲಯಬಿಲಿಟಿ. ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವಶನ್ಸ್. ಫಸ್ಟ್ ಬ್ಲ್ಯಾಂಕ್ಗೆ ಆನ್ಸರ್ ವೆಲ್ತ್ ಮ್ಯಾಕ್ಸಿಮೈಜೇಷನ್. Wealth maximization primary objective of the financial management. A brand or the part of the brand that is give legal protection is called. ಇದಕ್ಕೆ ಸರಿಯಾದ ಆನ್ಸರ್ ಟ್ರೇಡ್ಮಾರ್ಕ್. ಫಿಫ್ತ್ ಕ್ವಶನ್, ಒನ್ ಫಂಕ್ಷನ್ ಆಫ್ ಪ್ಯಾಕೇಜಿಂಗ್ ಈಸ್. ಈ ಒಂದು ಬ್ಲ್ಯಾಂಕ್ಗೆ ಸರಿಯಾದ ಆನ್ಸರ್ ಪ್ರಾಡಕ್ಟ್ ಪ್ರೊಟೆಕ್ಷನ್. ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸ್. ಎ ಕ್ಯಾಪಿಟಲ್ ಸ್ಟ್ರಕ್ಚರ್. ಇದಕ್ಕೆ ಸರಿಯಾದ ಆನ್ಸರ್ ಓನರ್ಸ್ ಫಂಡ್ ಆ್ಯಂಡ್ ಬಾರೋಯಿಂಗ್ ಫಂಡ್. ಜ್ಯುವೆಲರಿ. ಇದಕ್ಕೆ ಸರಿಯಾದ ಆನ್ಸರ್ ಶಾಪಿಂಗ್ ಪ್ರಾಡಕ್ಟ್. ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಇದಕ್ಕೆ ಸರಿಯಾದ ಆನ್ಸರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಒನ್ ವರ್ಡ್ ಕ್ವಶನ್ಸ್. ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್. ಇದಕ್ಕೆ ಸರಿಯಾದ ಆನ್ಸರ್ ಸ್ಟ್ಯಾಂಡರ್ಡ್ ಇಸ್ ದ ಕ್ರಿಟೀಷಿಯನ್ ಅಗೇನೆಸ್ಟ್ ವಿಚ್ ದ ಆಕ್ಚುವಲ್ ಪರ್ಫಾರ್ಮೆನ್ಸ್ ವುಡ್ ಬಿ ಮೆಜರ್ಡ್. ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಆಕ್ಚುವಲ್ ಪರ್ಫಾರ್ಮೆನ್ಸ್ ವುಡ್ ಬಿ ಮೆಜರ್ಡ್. ಏಯ್ತ್ ಕ್ವಶನ್, ಎ ಕಂಪನಿ ವಾಂಟ್ಸ್ ಟು ಎಸ್ಟಾಬ್ಲಿಷ್ ಎ ನ್ಯೂ ಯೂನಿಟ್ ಇನ್ ವಿಚ್ ದ ಮೆಷಿನರಿ ವರ್ತ್ ₹10 lakhs involved. Identify the type of decision involved in financial management. ಇದಕ್ಕೆ ಸರಿಯಾದ ಆನ್ಸರ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸ್ ಇದೆ. ಡಿಫೈನ್ ಮ್ಯಾನೇಜಿಯರಲ್ ಕಂಟ್ರೋಲ್ ನೀವು ಬರೆದಿರ್ತೀರಾ. ನೆಕ್ಸ್ಟ್ ಲಿಸ್ಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಇದಕ್ಕೆ ಡಿಫಿಕಲ್ಟಿ ಇನ್ ಸೆಟ್ಟಿಂಗ್ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್, ಲಿಟಲ್ ಕಂಟ್ರೋಲ್ ಆರ್ ನೋ ಕಂಟ್ರೋಲ್, ರೆಸಿಸ್ಟೆನ್ಸ್ ಫ್ರಮ್ ಎಂಪ್ಲಾಯೀಸ್, ಕಾಸ್ಟ್ಲಿ ಅಫಿಯರ್. ಇದರಲ್ಲಿ ಯಾವುದಾದರೂ 2 ಪಾಯಿಂಟ್ಗಳ ನೀವು ಬರೆದಿದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಫಿನಾನ್ಷಿಯಲ್ ಡಿಸಿಷನ್ಸ್. ಇದಕ್ಕೆ ಸರಿಯಾದ ಆನ್ಸರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್, ಫೈನಾನ್ಸಿಂಗ್ ಡಿಸಿಷನ್ ಮತ್ತು ಡಿವಿಡೆಂಡ್ ಡಿಸಿಷನ್. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಟ್ವಿನ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್. ಇದಕ್ಕೆ ಸರಿಯಾದ ಆನ್ಸರ್ ಟು ಎನ್ಶೋರ್ ದ ಅವೈಲಬಿಲಿಟಿ ಆಫ್ ಫಂಡ್ಸ್ ವೆನ್ ಎವರ್ ರಿಕ್ವೈರ್ಡ್. ಎರಡನೆಯ ಪಾಯಿಂಟ್, to see that the firm does not raise the resources unnecessarily. 13ನೇಯ ಕ್ವಶನ್, give any 2 example for the thing that can be marketed other than product. ಇದಕ್ಕೆ ಸರಿಯಾದ ಆನ್ಸರ್ ಸರ್ವಿಸಸ್, ಐಡಿಯಾಸ್. ನೆಕ್ಸ್ಟ್ 4 ಮಾರ್ಕ್ ಮತ್ತು 8 ಮಾರ್ಕ್ನ ಕ್ವಶನ್ಗಳಿವೆ. ಇದನ್ನು ನೀವು ಬರೆದಿರ್ತೀರಾ ಅಂತ ಅಂದ್ಕೊಳ್ತೀನಿ. ಅದರಲ್ಲಿ 14ನೇ ಕ್ವಶನ್ಗೆ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗನ್ನು ನೀವು ಆನ್ಸರ್ ಆಗಿ ಬರೆದಿರಬೇಕು. ಈಗ ಕನ್ನಡ ಮೀಡಿಯಂ ಮೊದಲ ವಿಭಾಗ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಸಂಘಟನೆಯ ನಿಯಂತ್ರಣ ಕಾರ್ಯವು. ಇದಕ್ಕೆ ಸರಿಯಾದ ಆನ್ಸರ್ ಸಿ, ಭವಿಷ್ಯ ಮತ್ತು ಗತಿಸಿದ್ದನ್ನು ನೋಡುವುದಾಗಿದೆ. ಎರಡನೆಯ ಪ್ರಶ್ನೆ, ಸ್ಥಿರಾಸ್ತಿಗಳಿಗೆ ಇದರ ಮೂಲಕ ಹಣಕಾಸು ಒದಗಿಸಬೇಕು. ಇದಕ್ಕೆ ಸರಿಯಾದ ಆನ್ಸರ್ ದೀರ್ಘಾವಧಿ ಹೊಣೆಗಾರಿಕೆ. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಡ್ಯಾಶ್ ಹಣಕಾಸು ನಿರ್ವಹಣೆಯ ಪ್ರಾಥಮಿಕ ಉದ್ದೇಶ. ಇದಕ್ಕೆ ಸರಿಯಾದ ಆನ್ಸರ್ ಸಂಪತ್ತಿನ ಗರಿಷ್ಠಗೊಳಿಸುವಿಕೆ. 4ನೇಯ ಪ್ರಶ್ನೆ, ಕಾನೂನಾತ್ಮಕ ರಕ್ಷಣೆ ಕೊಡಲ್ಪಟ್ಟ ಮುದ್ರೆ ಅಥವಾ ಮುದ್ರೆಯ ಭಾಗವನ್ನು ಡ್ಯಾಶ್ ಎನ್ನುತ್ತಾರೆ. ಇದಕ್ಕೆ ಸರಿಯಾದ ಆನ್ಸರ್ ವ್ಯಾಪಾರಿ ಗುರುತು. 5ನೇಯ ಪ್ರಶ್ನೆ, ಡ್ಯಾಶ್ ಸಂಶ್ಲೇಷಿಸುವಿಕೆಯ ಒಂದು ಕಾರ್ಯವಾಗಿದೆ. ಇದಕ್ಕೆ ಸರಿಯಾದ ಆನ್ಸರ್ ಉತ್ಪನ್ನ ರಕ್ಷಣೆ. ಹೊಂದಿಸಿ ಬರೆಯಿರಿ. ಬಂಡವಾಳ ರಚನೆ. ಇದಕ್ಕೆ ಸರಿಯಾದ ಆನ್ಸರ್ ಮಾಲೀಕರ ನಿಧಿ ಮತ್ತು ಎರವಲು ನಿಧಿ. ಆಭರಣ. ಇದಕ್ಕೆ ಸರಿಯಾದ ಉತ್ತರ ಖರೀದಿ ಪ್ರಧಾನ ಉತ್ಪನ್ನ. ಮಾರಾಟ ಪ್ರಕ್ರಿಯೆಯ ಪರಿಕಲ್ಪನೆ. ಇದಕ್ಕೆ ಸರಿಯಾದ ಆನ್ಸರ್ ಗ್ರಾಹಕರ ತೃಪ್ತಿ.
ಈಗ 1 ಅಂಕದ ಪ್ರಶ್ನೆಗಳು. 7ನೆಯ ಪ್ರಶ್ನೆ, ನಿಯಂತ್ರಿಸುವಿಕೆಯಲ್ಲಿ ಶಿಷ್ಟ ಎಂದರೇನು? ಇದಕ್ಕೆ ಸರಿಯಾದ ಆನ್ಸರ್ ಶಿಷ್ಟ ಎಂದರೆ ಮಾನದಂಡ. ಇದು ನಿಜವಾದ ಕಾರ್ಯಕ್ಷಮತೆಯನ್ನು ಅಳೆಯುವುದಾಗಿದೆ. 8ನೆಯ ಪ್ರಶ್ನೆ, ಕಂಪನಿಯು 10 ಲಕ್ಷ ಮೌಲ್ಯದ ಯಂತ್ರೋಪಕರಣಗಳನ್ನು ಒಳಗೊಂಡಿರುವ ಹೊಸ ಘಟಕವನ್ನು ಸ್ಥಾಪಿಸಲು ಬಯಸಿದೆ. ಹಣಕಾಸು ನಿರ್ವಹಣೆಯಲ್ಲಿ ಒಳಗೊಂಡಿರುವ ನಿರ್ಣಯದ ಪ್ರಕಾರವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಆನ್ಸರ್ ಬಂಡವಾಳ ಮುಂಗಡಪತ್ರ ನಿರ್ಣಯ. ನೀವು 2 ಅಂಕದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ನೀವು 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 4 ಮಾರ್ಕ್ನ ಇಷ್ಟು ಕ್ವಶನ್ಗಳಲ್ಲಿ ನೀವು ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಕೊನೆಯದಾಗಿ 8 ಅಂಕದ ಪ್ರಶ್ನೆಗಳಲ್ಲಿ ಯಾವುದಾದರೂ 1 ಪ್ರಶ್ನೆಗೆ ನೀವು ಉತ್ತರಿಸಬೇಕು ಮತ್ತು 14ನೆಯ ಪ್ರಶ್ನೆಗೆ ನೀವು ನಿಯಂತ್ರಣದ ಅನುಕೂಲಗಳನ್ನು ಬರೀಬೇಕು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಸ್ಟಡಿ ವಿತ್ ಯಶವಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲೂ ಇದ್ದೇನೆ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ಗಳನ್ನು ಅಬೌಟ್ ಸೆಕ್ಷನ್ನಲ್ಲಿ ನೀಡಿರುತ್ತೇನೆ. ಲೇಟೆಸ್ಟ್ ಅಪ್ಡೇಟ್ಗಾಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅದರ ಲಿಂಕನ್ನು ಕೂಡ ಅಬೌಟ್ ಸೆಕ್ಷನ್ನಲ್ಲಿ ನೀಡಿರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.